ಕೇಳಿರಿ, ಸಾಮರ್ಥ್ಯ ಕೊಟ್ಟ ದೇವರು ಕೊಟ್ಟ ಕೆಲಸ ಪೂರ್ತಿ ಮಾಡುವುದಕ್ಕಾಗಿ ಸಹಕಾರಿಗಳನ್ನು ಕೂಡ ದೇವರೇ ಕೊಡ್ತಾರೆ. ವಿಮೋಚನೆ ಕಾಂಡ 31:6. ಮತ್ತು ನಾನು ದಾನ್ ಕುಲದವನಾದ ಅಹಿಸಮಾಕನ ಮಗನಾದ ಒಹೋಲಿಯಾಬನನ್ನು ಅವನೊಂದಿಗಿರಲು ನೇಮಿಸಿದ್ದೇನೆ. ಅಂದರೆ ಸಹಕಾರಿಯನ್ನಾಗಿ ನಾನು ಒಹೋಲಿಯಾಬನನ್ನು ಅವನ ಜೊತೆ ಇರಲು ನೇಮಿಸಿದ್ದೇನೆ. ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ, ದೇವರು ಯಾರಿಗೇ ಆಗಲಿ ಯಾವುದೇ ಜವಾಬ್ದಾರಿಕೆ ಕೊಡುವಾಗ ಆ ಜವಾಬ್ದಾರಿಕೆ ನಿರ್ವಹಿಸುವುದಕ್ಕಾಗಿ ಸಹಕಾರಿಗಳನ್ನು ಕೊಡ್ತಾರೆ. ಆದಿಕಾಂಡದಿಂದ ಪ್ರಕಟಣೆಯವರೆಗೂ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಅದೇ ಕಾಣಿಸುತ್ತದೆ. ದೇವರು ಆದಾಮನನ್ನು ಸೃಷ್ಟಿ ಮಾಡುತ್ತಾರೆ, ಆದರೆ ಅವನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು ಯೋಚಿಸಿ ಅವನಿಗೆ ಸರಿಬೀಳುವಂತಹ ಸಹಕಾರಿಯನ್ನು ಸೃಷ್ಟಿಸುತ್ತಾರೆ. ಸರಿಬೀಳುವ ಸಹಕಾರಿ ಅವನೊಂದಿಗಿರಬೇಕೆಂದು ಆದಾಮನಿಗೆ ದೇವರು ಹವ್ವಳನ್ನು ಕೊಡ್ತಾರೆ, ಜೊತೆ ಇರಲು ಕೊಡ್ತಾರೆ. ಮೋಶೆಗೆ ದೇವರು ಆರೋನನನ್ನು ಜೊತೆ ಇರಲು ಕೊಡ್ತಾರೆ. ಯೆಹೋಶುವನಿಗೆ ದೇವರು ಕಾಲೇಬನನ್ನು ಜೊತೆ ಇರಲು ಕೊಡುತ್ತಾರೆ. ಎಲಿಯನಿಗೆ ದೇವರು ಎಲಿಷನನ್ನು ಜೊತೆ ಇರಲು ಕೊಡುತ್ತಾರೆ. ದಾವೀದನಿಗೆ ದೇವರು ಯೋನಾಥನನ್ನು ಜೊತೆ ಇರಲು ಕೊಡುತ್ತಾರೆ. ದಾನಿಯೇಲನಿಗೆ ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಜೊತೆ ಇರಲು ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಹೊಸ ಒಡಂಬಡಿಕೆಯಲ್ಲಿ ಏನಾದರೂ ನೋಡುವುದಾದರೆ ಯೇಸು ಕ್ರಿಸ್ತನು ಆರಿಸಿಕೊಂಡ ಶಿಷ್ಯರು ಎಷ್ಟು ಜನ ಆಗಿದ್ದಾರೆ ಗೊತ್ತಾ? 11 ಜನರು, 13 ಜನರು, 9 ಜನರು? ನೀವೇ ಹೇಳಬೇಕು. 9, 11, 13 ಇಲ್ಲವೇ 12? ಇದರಲ್ಲಿ ನಿಮ್ಮ ಉತ್ತರ ಏನು? 11 ಇಲ್ಲವೇ 12 ಇಲ್ಲವೇ 13? ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆತನು 12 ಮಂದಿ ತನ್ನ ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರನ್ನಾಗಿ ಕಳಿಸಿದನು. ಎಷ್ಟು ಜನರನ್ನು? ಇಬ್ಬಿಬ್ಬರನ್ನಾಗಿ ಕಳಿಸಿದರು. ಒಬ್ಬಂಟಿಗರನ್ನಾಗಿ ಕಳಿಸಲಿಲ್ಲ, ಇಬ್ಬಿಬ್ಬರನ್ನಾಗಿ ಕಳಿಸಿದರು. ಅದೇ ದೇವರು ಹೇಳಿದ್ದಾರೆ, ಎಲ್ಲಿ ನನ್ನ ನಾಮದಲ್ಲಿ 2 ಇಲ್ಲವೇ 3 ಜನ ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂದಿದ್ದಾರೆ. ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ದೇವರು ಯಾರಿಗೇ ಆಗಲಿ ಯಾವುದೇ ಜವಾಬ್ದಾರಿಕೆ ಕೊಡುವಾಗ ಆ ಜವಾಬ್ದಾರಿಕೆ ನಿರ್ವಹಿಸುವುದಕ್ಕಾಗಿ ಸಾಮರ್ಥ್ಯ ಕೂಡ ಕೊಡುತ್ತಾರೆ. ನೀವು ಒಬ್ಬರೇ ಮನೆ ಕಟ್ಟಲಿಕ್ಕಾಗದೇ ಇರುವುದರಿಂದ ನಿಮಗೆ ಗಂಡನ ಸಹಾಯ ಬೇಕಾಗ್ತದೆ. ಗಂಡನಾಗಿ ನೀವು ಎಷ್ಟೇ ಬುದ್ಧಿವಂತರಾದಾಗಿಯೂ ಮಕ್ಕಳನ್ನು ಬೆಳೆಸುವ ಪ್ರಕ್ರಿಯೆಯಲ್ಲಿ ಹೆಂಡತಿಯ ಸಹಕಾರ ಬೇಕು. ಮನೆ ನಿರ್ಮಿಸುವ ವಿಷಯದಲ್ಲಿ ಹೆಂಡತಿಯ ಸಹಕಾರ ಬೇಕಾಗ್ತದೆ. ಮನೆ ಪೋಷಿಸುವ ಪ್ರಕ್ರಿಯೆಯಲ್ಲಿ ಗಂಡನ ಸಹಕಾರ ಬೇಕಾಗುತ್ತೆ. ಇಬ್ಬರ ಸಹಕಾರದಿಂದಲೇ ಒಂದು ಕುಟುಂಬ ನಿರ್ಮಿಸಲಾಗುತ್ತೆ. ದೇವರು ತನ್ನ ದಿವ್ಯವಾದ ಕೆಲಸದಲ್ಲಿ, ಸೇವೆಯಲ್ಲಿ ಯಾರನ್ನೇ ಆಗಲಿ ಕರೆಯುವಾಗ ಆ ವ್ಯಕ್ತಿಗೆ ಸಹಾಯವನ್ನು ಮಾಡುವುದಕ್ಕಾಗಿ ಯಾವಾಗಲೂ ಕೂಡ ಮತ್ತೊಬ್ಬರನ್ನು ಜೊತೆಯಾಗಿಟ್ಟಿದ್ರು. 1ನೇ ಸಮುವೇಲ ಪುಸ್ತಕ 23ನೇ ಅಧ್ಯಾಯ 17ನೇ ವಚನ. ನನ್ನ ತಂದೆಯಾದ ಸೌಲನು ನಿನ್ನನ್ನು ಹಿಡಿಯಲಾರನು, ನೀನು ಭಯಪಡಬೇಡ. ಯೋನಾಥನನು ಹೇಳ್ತಿದ್ದಾನೆ, ನೀನು ಇಸ್ರಾಯೇಲರಿಗೆ ರಾಜನಾಗುವಿ. ಎಂತಹ ಅದ್ಭುತವಾದ ಮಾತು ನೋಡಿ. ದಾವೀದನೇ, ಇಸ್ರಾಯೇಲರಿಗೆ ನೀನು ರಾಜನಾಗುವಿ, ನಾನು ನಿನಗೆ ಏನನ್ನುತ್ತಾನೆ? ಸಹಕಾರಿಯಾಗಿ ಇರುವೆನು. ನೀನು ರಾಜನಾಗುತ್ತಿ. ದೇವರು ನಿನಗೆ ಆ ಸಾಮರ್ಥ್ಯ ಕೊಡ್ತಾರೆ. ಅದೇ ಸಮಯದಲ್ಲಿ ನಾನು ನಿನಗೆ ಸಹಕಾರಿಯಾಗಿರುತ್ತೇನೆ. ಯೋನಾಥನನಿಗೆ ಅರ್ಥವಾದದೇನೆಂದರೆ, ದೇವರು ಅವನಿಗೆ ಸಹಕಾರಿಯನ್ನಾಗಿಡುತ್ತಾರೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಸ್ಥಾನ ಏನೆಂದು ನೀವು ಗ್ರಹಿಸಬೇಕು. ನಾಯಕನನ್ನಾಗಿರಲು ದೇವರು ನಿಮ್ಮನ್ನು ಆರಿಸಿಕೊಂಡಿರೋದಾದ್ರೆ ನಿಮಗೆ ಸಹಕಾರಿಗಳನ್ನು ದೇವರು ಕೊಡ್ತಾರೆ. ಸಹಕಾರಿಗಳನ್ನಾಗಿ ದೇವರು ನಿಮ್ಮನ್ನು ನೇಮಿಸಿಕೊಂಡಿರೋದಾದ್ರೆ ನಿಮ್ಮನ್ನು ನಡೆಸುವುದಕ್ಕಾಗಿ ನಾಯಕನನ್ನು ದೇವರೇ ಕೊಡ್ತಾರೆ. ಈಗ ನನ್ನ ಪ್ರಶ್ನೆ, ಮನೆಗೆ ನಾಯಕನು ಯಾರು ಹೇಳಿ? ಗಂಡನೋ ಇಲ್ಲವೇ ಹೆಂಡತಿಯೋ? ಈ ಡಿಬೇಟಿಗೆ ಅಂತ್ಯವೇ ಇಲ್ಲ. ಕೇವಲ ಬೈಬಲ್ ಮಾತ್ರವೇ ಅದಕ್ಕೆ ಉತ್ತರ ಕೊಡ್ತದೆ. ಮನೆಗೆ ಯಜಮಾನ ಗಂಡನಾಗಿದ್ದಾನೆ. ಒಂದು ಮನೆಯನ್ನು ನಡೆಸಬೇಕಾದದ್ದು ಗಂಡನಾಗಿದ್ದಾನೆ. ದೇವರು ಪುರುಷನನ್ನು ಉಂಟು ಮಾಡಿದ ನಂತರ ಪುರುಷನಿಗೆ ಸಹಕಾರಿಯಾಗಿರುವುದಕ್ಕಾಗಿ ಸ್ತ್ರೀಯನ್ನು ಉಂಟು ಮಾಡಿದ್ದಾರೆ. ಯಾರು ಸುಪೀರಿಯರ್, ಯಾರು ಇನ್ಫೀರಿಯರ್ ಎಂಬುದನ್ನು ಬಿಟ್ಟುಬಿಡಿ. ದೇವರ ನಿಯಮ ಹೇಗಿದೆ ಎಂದು ಗಮನಿಸಿದ್ರೆ ಸಾಕು. ಒಂದು ಕುಟುಂಬ ಕಟ್ಟಲ್ಪಡಬೇಕಾದ್ರೆ ಆ ಕುಟುಂಬ ನಡೆಸಬೇಕಾದ ಗಂಡ ನಡೆಸಬೇಕು, ಸಹಕರಿಸಬೇಕಾದ ಹೆಂಡತಿ ಸಹಕರಿಸಬೇಕು. ಆವಾಗಲೇ ಆ ಕುಟುಂಬ ಕಟ್ಟಲ್ಪಡುತ್ತೆ. ಗಂಡ ಕೈಲಾಗದ ದಡ್ಡನಾಗಿದ್ರು ಸಹ ಹೆಂಡತಿಯೇ ಜಗಳಗಂಟಿಯಾಗಿ ದೊರೆತನ ಮಾಡುವುದಾದ್ರೆ ಆ ಕುಟುಂಬ ಕಟ್ಟಲ್ಪಡಲ್ಲ.
ಹಾಗೆಯೇ ಸೇವೆ ಮಾಡುವಾಗಲೂ ಕೂಡ ದೇವರು ಯಾರನ್ನು ಸೇವೆಗೆ ಕರೆದಿದ್ದಾರೆ, ಯಾರಿಗೆ ಸಹಕಾರಿಯನ್ನಾಗಿಟ್ಟಿದ್ದಾರೆ ಎಂದು ಗ್ರಹಿಸುವುದು ಒಳ್ಳೆಯದು. ದೇವರು ಕರೆದ ಸೇವಕನು ಸಹಕಾರಿಯಾಗಿರುವುದಾದರೂ ಅಥವಾ ಸಹಕರಿಸಬೇಕಾದವರು ನಾಯಕನಾಗುವುದಾದರೆ ಆ ಸೇವೆ ಮುಂದೆ ಸಾಗಲ್ಲ. ಯೋನಾಥನನು ವಾಸ್ತವದಲ್ಲಿ ಸೌಲನ ಮಗನಾಗಿದ್ದ. ಸೌಲನು ರಾಜನಾಗಿ ಪರಮಾಧಿಕಾರ ವಹಿಸಿ ಪರಿಪಾಲಿಸುತ್ತಿದ್ದ. ಅವನ ನಂತರ ರಾಜನಾಗಬೇಕಾದದ್ದು ಯೋನಾಥನನು. ಆದರೆ ಯೋನಾಥನನಿಗೆ ಅರ್ಥವಾದದ್ದೇನೆಂದರೆ, ನನ್ನ ತಂದೆಯ ನಂತರ ನಾನು ಈ ದೇಶ ಪರಿಪಾಲಿಸುವಂತದ್ದು ಸಹಜವೇ. ಆದರೆ ದೇವರು ನನ್ನನ್ನು ರಾಜನಾಗಿ ಆರಿಸಿಕೊಳ್ಳಲಿಲ್ವಲ್ಲ. ದೇವರು ನನ್ನನ್ನು ರಾಜನಾಗಿ ಆರಿಸಿಕೊಳ್ಳುವುದರ ಬದಲಿಗೆ ದೇವರು ನನ್ನನ್ನು ಸಹಕಾರಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ತನ್ನ ಸ್ವಚಿತ್ತವನ್ನಲ್ಲ ಯೋನಾಥನನ್ನು ಮಾಡಲಿಚ್ಛಿಸಿದ್ದು. ನನ್ನ ತಂದೆ ರಾಜ, ಆನಂತರ ನಾನು ಕೂಡ ಒಂದು ದಿನ ರಾಜನಾಗುತ್ತೇನೆ ಎಂದು ಅಂದುಕೊಳ್ಳಲಿಲ್ಲ. ನನ್ನ ತಂದೆ ರಾಜನು ನಿಜವೇ, ಆದರೆ ಆ ನಂತರ ದೇವರು ನನ್ನನ್ನೆಲ್ಲ ರಾಜನನ್ನಾಗಿ ಆರಿಸಿಕೊಂಡಿದ್ದು. ದಾವೀದನನ್ನು ಆರಿಸಿಕೊಂಡಿದ್ದಾರೆ. ದೇವರ ಚಿತ್ತ ಏನೆಂದು ಗ್ರಹಿಸಿದ, ದೇವರ ಉದ್ದೇಶ ಏನೆಂದು ಗ್ರಹಿಸಿದ, ಅದೇ ರೀತಿಯಾಗಿ ಸೇವೆಯಲ್ಲಿ ಸೇವೆ ಮಾಡುವಂತಹ, ಸೇವೆಯಲ್ಲಿ ಉಪಯೋಗ ಆಗುವ ಪ್ರತಿಯೊಬ್ಬರು ಕೂಡ ಗ್ರಹಿಸಬೇಕು. ಹಾಗೆ ಕುಟುಂಬದಲ್ಲೂ ಕೂಡ, ಉದ್ಯೋಗ ಮಾಡುವ ಸ್ಥಳದಲ್ಲೂ ಕೂಡ ಪ್ರತಿಯೊಬ್ಬರು ಗಮನಿಸಬೇಕಾದದ್ದು, ಗ್ರಹಿಸಬೇಕಾದದ್ದು ಏನೆಂದರೆ, ಯಾರು ನಾಯಕನಾಗಿದ್ದಾರೆ, ಯಾರು ಸಹಕಾರಿಯಾಗಿದ್ದಾರೆ. ಬೆಚಲೇಲನನ್ನು ಒಂದು ಕೆಲಸ ಮಾಡುವುದಕ್ಕಾಗಿ ನಾಯಕನನ್ನಾಗಿ ನೇಮಿಸಿ ಸಹಕಾರಿಯನ್ನಾಗಿ ಮತ್ತೊಬ್ಬರನ್ನು ಕೊಟ್ಟಿದ್ದೇನೆ. ಮೋಶೆ ನಾಯಕನು, ಆರೋನನು ಮೋಶೆಯ ಪರವಾಗಿ ಮಾತಾಡುವಂತಹ ಸ್ಪೋಕ್ಸ್ ಮ್ಯಾನ್ ಆಗಿದ್ದ. ಯೆಹೋಶುವ ನಾಯಕನಾಗಿದ್ದ, ಕಾಲೇಬನು ಸಹಕಾರಿಯಾಗಿದ್ದ. ದಾವೀದನು ನಾಯಕನು, ಯೋನಾಥನನು ಸಹಕಾರಿಯಾಗಿದ್ದ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಹಾಗೆಯೇ ಪೌಲನು ನಾಯಕನು, ಶೀಲನು ಸಹಕಾರಿಯಾಗಿದ್ದ. ಪೌಲನು ನಾಯಕ, ತಿಮೋತಿ ಸಹಕಾರಿಯಾಗಿದ್ದ. ಯಾರು ನಾಯಕರೆಂದು, ಯಾರು ಸಹಕಾರಿ ಎಂದು ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ, ದೇವರ ಪ್ರಣಾಳಿಕೆಯಲ್ಲಿ ನಾನು ಸಹಕಾರಿಯಾಗಿದ್ದೇನೋ ಇಲ್ಲವೇ ನಾಯಕನಾಗಿದ್ದೇನೋ ಎಂದು ಗ್ರಹಿಸಿಕೊಳ್ಳಬೇಕಾದ ಜವಾಬ್ದಾರಿಕೆ ನಿಮ್ಮದಾಗಿದೆ. ಆದರೆ ಈ ದಿನ ಪ್ರತಿಯೊಬ್ಬರಿಗಿರುವಂತಹ, ಇಲ್ಲವೇ ಹೆಚ್ಚು ಜನರಿಗಿರುವ ಆಸೆ ಏನೆಂದರೆ, ನಾನು ನಾಯಕನಾಗಬೇಕು, ನಾನು ನಡೆಸುವವನಾಗಿರಬೇಕು. ಮತ್ತೆ ಸಹಕರಿಸೋದ್ಯಾರು? ನಾನು ಆ ಗುಂಪಿಗೆ ಸೇರಿದವನಲ್ಲ, ನಾನು ಸಹಕರಿಸುವ ಜಾತಿಗೆ ಸೇರಿದವನಲ್ಲ. ನನ್ನದು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಲ್ಲ, ಫಸ್ಟ್ ಲೈನ್ ಲೀಡರ್ಶಿಪ್ ಆಗಿದೆ ಎಂದು. ಹೀಗೆ ಪ್ರತಿಯೊಬ್ಬರು ಕೂಡ ಸಾಧಾರಣವಾಗಿ ಈ ದಿನಗಳಲ್ಲಿ ಸೇವೆಗೆ ಬರುವಂತವರಲ್ಲಿ ಪ್ರತಿಯೊಬ್ಬರಿಗಿರುವ ಆಸೆ ಏನು ಗೊತ್ತಾ? ನಾನೇ ನಾಯಕನಾಗಬೇಕು, ನಾನೇ ನಡೆಸಬೇಕು, ಪ್ರತಿಯೊಬ್ಬನು ನಡೆಸಬೇಕು ಎಂದು ಪ್ರತಿಯೊಬ್ಬನು ಕಾಲರೇ ಹಾರಿಸೋದಾದ್ರೆ ಮತ್ತೆ ಸಹಕರಿಸುವವರು ಯಾರು? ಅದಕ್ಕಾಗಿಯೇ ಬೈಬಲ್ನಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾರೆ, ಮೊದಲು ನಾಯಕನಾಗಬೇಕು ಎಂದು ಬಯಸುವಂತವನು ಎಲ್ಲರಿಗೂ ಮೊದಲು ಸೇವಕನಾಗಬೇಕು ಎಂದು ಹೇಳ್ತಾರೆ. ಈ ದಿನ ದಾಸನ ಲಕ್ಷಣಗಳಾಗಲಿ, ಹೆಲ್ಪರ್ ಆಗಿ ಸಹಾಯ ಮಾಡುವಂತಹ ವ್ಯಕ್ತಿಯ ಲಕ್ಷಣಗಳಾಗಲಿ ಬಹಳ ಕಡಿಮೆ ಜನರಿಗಿವೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಸತೀಶ್ ಕುಮಾರ್ ಆದ ನಾನು ಈ ದಿನ ಇಷ್ಟೊಂದು ಸೇವೆ ಮಾಡುತ್ತಾ ಇರೋದಾದ್ರೆ, ಒಂದು ದೊಡ್ಡ ಸಭೆಗೆ ಸಭಾಪಾಲಕನಾಗಿ ಸೇವೆ ಮಾಡ್ತಿರೋದಾದ್ರೆ, ಎಷ್ಟೋ ಪುಸ್ತಕ ಬರೆದಿರೋದಾದ್ರೆ, ಎಷ್ಟೋ ಹಾಡುಗಳನ್ನು ಬರೆದಿರೋದಾದ್ರೆ, ಇಷ್ಟೊಂದು ಪ್ರಸಂಗಗಳನ್ನು ಮಾಡುತ್ತಾ ಇರೋದಾದ್ರೆ, ನೂರಾರು ಟೆಲಿವಿಷನ್ ಪ್ರೋಗ್ರಾಮ್ಸ್ ಗಳನ್ನು ಪ್ರತಿ ತಿಂಗಳು ಪ್ರಸಾರ ಮಾಡ್ತಿರೋದಾದ್ರೆ, ಅದು ಕೇವಲ ಸತೀಶ್ ಕುಮಾರ್ ಆದ ನನ್ನೊಬ್ಬನ ಸಾಮರ್ಥ್ಯವಲ್ಲ. ನನ್ನ ಹಿಂದೆ ಸಹಕರಿಸುವಂತಹ ಒಂದು ಸೈನ್ಯವನ್ನೇ ದೇವರು ಅನುಗ್ರಹಿಸಿರೋದ್ರಿಂದಲೇ ಇದು ಸಾಧ್ಯವಾಗ್ತಿದೆ. ಸೊ ನೀವು ಏನೆಲ್ಲ ಮಾಡಬೇಕು ಎಂದು ದೇವರು ಆಶಿಸುತ್ತಾರೋ ಅದನ್ನು ಮಾಡಲು ಬೇಕಾದಂತಹ ಸಹಕಾರ ಒದಗಿಸುವಂತಹ ಸಹಕಾರಿಗಳನ್ನು ಕೂಡ ದೇವರು ಎಬ್ಬಿಸುತ್ತಾರೆ ಎಂಬ ಈ ವಿಷಯ ಮರೆಯಬೇಡಿ ಪ್ರಿಯರೇ. ಅದೇ ಸಮಯದಲ್ಲಿ ನಿಮ್ಮ ಸ್ಥಾನ ಏನಾಗಿದೆ? ನಾಯಕತ್ವವೋ, ಇಲ್ಲವೇ ನಡೆಸುವಂತಹ ಸ್ಥಾನವೋ, ಇಲ್ಲವೇ ಹಿಂದೆ ಇದ್ದುಕೊಂಡು ಸಹಕರಿಸುವಂತಹ ಸ್ಥಾನವಾಗಿದೆಯೋ? ಏನಾಗಿದೆ ನಿಮ್ಮ ಸ್ಥಾನ? ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. ಆ 12 ಮಂದಿ ಕೂಡ ಪುರುಷರು. ಹಾಗೆ 12 ಮಂದಿ ಶಿಷ್ಯರನ್ನು ಯೇಸು ಕ್ರಿಸ್ತನು ಆರಿಸಿಕೊಂಡು ಇಬ್ಬಿಬ್ಬರನ್ನು ಅವರನ್ನು ಕಳುಹಿಸಿ ಸುವಾರ್ತೆ ಪ್ರಕಟಿಸು ಅನ್ನುತ್ತಾರೆ. ಹಾಗಾದರೆ ಸ್ತ್ರೀಯರು ಸೇವೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲವೋ? ಸ್ತ್ರೀಯರು ಸೇವೆಯಲ್ಲಿ ಉಪಯೋಗ ಆಗುವುದಿಲ್ಲವೋ? ಸತೀಶ್ ಕುಮಾರ್ ಅವರು ಸ್ತ್ರೀಯರನ್ನು ಸೇವೆಗಾಗಿ ಪ್ರೋತ್ಸಾಹಿಸುವುದಿಲ್ಲವೋ? ಖಚಿತವಾಗಿಯೂ ಪ್ರೋತ್ಸಾಹಿಸುತ್ತೇನೆ. ಈ ದಿನ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಕೆಲವು ಸಾವಿರಾರು ಜನ ಸಹೋದರಿಯರು ಸೇವೆಯಲ್ಲಿ ಪಾಲ್ಗೊಳ್ತಿದ್ದಾರೆ, ಪರಿಚರ್ಯದಲ್ಲಿ ಪಾಲ್ಗೊಳ್ತಿದ್ದಾರೆ. ಅವರವರ ಸೇವೆ ಅವರು ಮಾಡಬೇಕು ಎಂಬುದನ್ನು ಖಚಿತವಾಗಿಯೂ ನಾನು ಬೋಧಿಸುತ್ತೇನೆ. 12 ಮಂದಿ ಶಿಷ್ಯರನ್ನು ದೇವರು ಸೇವೆಗಾಗಿ ಕರೆಯುತ್ತಾರೆ. 12 ಮಂದಿಯನ್ನು ಉಪಯೋಗಿಸಿಕೊಳ್ತಾರೆ. 12 ಮಂದಿಯನ್ನು ಇಬ್ಬಿಬ್ಬರನ್ನಾಗಿ ಡಿವೈಡ್ ಮಾಡ್ತಾರೆ. ಆ 12 ಮಂದಿಯನ್ನು ಸುವಾರ್ತೆ ಸೇವೆ ಮಾಡುವುದಕ್ಕಾಗಿ ಕಳಿಸುತ್ತಾರೆ, ವಾಕ್ಯವನ್ನು ಬೋಧಿಸುವುದಕ್ಕಾಗಿ ಕಳಿಸುತ್ತಾರೆ. ಮತ್ತೆ ಸ್ತ್ರೀಯರು ಏನ್ ಮಾಡಿದ್ದಾರೆ? ಬನ್ನಿ, ಏನ್ ಮಾಡಿದ್ದಾರೆ ಎಂದು ನೋಡೋಣ. ನಡೆಸುವಂತವರಾಗಿದ್ದರೋ
ಇಲ್ಲವೇ ಸಹಕರಿಸುವಂತವರಾಗಿದ್ರು? ನೋಡೋಣ ಬನ್ನಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ಯಾರು ಈ 12 ಮಂದಿ ಶಿಷ್ಯರು? ದೇವರಿಂದ ಆರಿಸಲ್ಪಟ್ಟು ಇಬ್ಬಿಬ್ಬರಾಗಿ ವಿಭಜಿಸಲ್ಪಟ್ಟು ಗ್ರಾಮಗಳಿಗೆ ಕಳುಹಿಸಲ್ಪಟ್ಟು ಸುವಾರ್ತೆಯನ್ನು ವಾಕ್ಯವನ್ನು ಸಾರುವುದಕ್ಕಾಗಿ ಆರಿಸಲ್ಪಟ್ಟಿರುವ ಈ 12 ಮಂದಿ ಪುರುಷರೇ 12 ಮಂದಿ ಶಿಷ್ಯರೆಂದು ಕರೆಯಲ್ಪಟ್ರು. ಮತ್ತೆ ಸ್ತ್ರೀಯರು ಸೇವೆ ಮಾಡುವುದಿಲ್ಲವೋ? ಖಚಿತವಾಗಿಯೂ ಮಾಡ್ತಾರೆ. ಹೇಗೆ? 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವೊಂದು ಸ್ತ್ರೀಯರು ಸಹ, ಅಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿಯಾದ ಯೋಹಾನಳು, ಸುಸನ್ನಳು, ಇನ್ನು ಬೇರೆ ಅನೇಕರು ಆತನ ಸಂಗಡ ಇದ್ದರು. ಯೇಸು ಕ್ರಿಸ್ತನ ಸೇವೆಯಲ್ಲಿ 12 ಮಂದಿ ಶಿಷ್ಯರು ಅವರಿಗೆ ಕೊಡಲ್ಪಟ್ಟ ಜವಾಬ್ದಾರಿಕೆಯನ್ನು, ಅವರಿಗೆ ಕೊಟ್ಟಂತಹ ಸೇವೆಯನ್ನು, ಸುವಾರ್ತೆಯನ್ನು ಅವರು ಪ್ರಕಟಿಸುತ್ತಾ ಮುಂದೆ ಸಾಗುತ್ತಿರುವಾಗ ಕೆಲವೊಂದು ಜನ ಸ್ತ್ರೀಯರ ಲಿಸ್ಟ್ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅವರು ಕೂಡ ಯೇಸುವಿನ ಸೇವೆಯಲ್ಲಿ ಪಾಲ್ಗೊಳ್ಳುವವರಾಗಿದ್ರು. ಹೇಗೆ? ಯೋಹಾನಳು, ಸುಸನ್ನಳು ಕೂಡ ಆತನ ಸಂಗಡ ಇದ್ದರು. ಇವರ ಸಂಗಡ ಬೇರೆ ಅನೇಕರು ತಮ್ಮ ಆಸ್ತಿಯಿಂದ ಅವರಿಗೆ ಉಪಚಾರ ಮಾಡುತ್ತಾ ಇದ್ದರು. ಸಹಕಾರ ಉಪಚಾರ ಅಂದರೆ ಅವರಿಗೆ ಸೇವೆ ಮಾಡುತ್ತಾ ಇದ್ರು. ಮುಂದೆ ಇದ್ದುಕೊಂಡು ನಡೆಸುವಂತವರು ಮುಂದೆ ಇದ್ದುಕೊಂಡು ನಡೆಸುತ್ತಾ ಇದ್ರು. ಹಿಂದೆ ಇದ್ದುಕೊಂಡು ಸಹಕರಿಸುವಂತವರು ಸಹಕರಿಸುತ್ತಾ ಇದ್ರು. ಆದಾಮನನ್ನು ದೇವರು ಸೃಷ್ಟಿಸಿದ್ರು, ಸಹಕಾರಿಯನ್ನಾಗಿ ಸ್ತ್ರೀಯನ್ನು ಸೃಷ್ಟಿಸಿದ್ರು. ಇದು ದೇವರ ವಿಧಾನ. ಪುರುಷನಿಗೆ ಒಂದು ಜವಾಬ್ದಾರಿಕೆಯನ್ನು ದೇವರು ಕೊಟ್ಟಿದ್ದಾರೆ. ಪುರುಷನಿಗೆ ಸೇವೆ ಮಾಡಲು ದೇವರು ಒಂದು ಕರೆ ಕೊಟ್ಟಿದ್ದಾರೆ. ಸಹಕರಿಸುವುದಕ್ಕಾಗಿ ಆ ಪುರುಷನಿಗೆ ಸ್ತ್ರೀಯನ್ನು ಕೊಟ್ಟಿದ್ದಾರೆ. 12 ಮಂದಿ ಶಿಷ್ಯರನ್ನು ಯೇಸು ಕ್ರಿಸ್ತನು ಆರಿಸಿಕೊಳ್ಳುತ್ತಾರೆ. ಅವರನ್ನು ಸುವಾರ್ತೆ ಪ್ರಕಟಿಸಿರಿ ಎಂದು ಹೇಳಿ ಕಳಿಸುತ್ತಾರೆ. ಅವರ ಹಿಂದೆ, ಸುವಾರ್ತೆ ಪ್ರಕಟಿಸುವಂತವರ ಹಿಂದೆ ಇದ್ದುಕೊಂಡು ಸಹಕರಿಸುವಂತವರಾಗಿದ್ದು ಸೇವೆಯನ್ನು ಎತ್ತಿ ಹಿಡಿದರು. ಇದು ಬೈಬಲಿನ ವಿಧಾನ. ಈ ದಿನಗಳಲ್ಲಿ ಬಹಳಷ್ಟು ವಿಧಾನಗಳು ಹೊಸದಾಗಿ ಬರ್ತಿವೆ. ಅವರಿಗಿರುವಂತಹ ತತ್ವಗಳ ಮೇರೆಗೆ ಬೈಬಲನ್ನು ಪಕ್ಕಕ್ಕೆ ತಳ್ಳಿ ಹಾಕಿದ್ದಾರೆ. ಅವರಿಗಿರುವ ತತ್ವವಾಗಲಿ ವ್ಯಕ್ತಿತ್ವವಾಗಲಿ ಬಯಲುಪಡಿಸುತ್ತಿದ್ದಾರೆ. ಯಾವುದು ಏನೇ ಆಗಿರಲಿ, ದೇವರ ವಾಕ್ಯ ಪ್ರೀತಿಸುವ ಕ್ರೈಸ್ತಿಯ ಸಮಾಜವೇ, ಕ್ರೈಸ್ತಿಯ ಸಭೆಯೇ ವಾಕ್ಯವನ್ನೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿರಿ. ವಾಕ್ಯವನ್ನೇ ಗ್ರಹಿಸಿಕೊಳ್ಳುವ ಪ್ರಯತ್ನ ಮಾಡಿರಿ. ಪ್ರಿಯ ಸೇವಕರೇ, ವಾಕ್ಯಾನುಸಾರವಾಗಿ ನಿಮ್ಮ ಸೇವೆಯನ್ನು ಮುಂದುವರಿಸುವ ಪ್ರಯತ್ನ ಮಾಡಿರಿ. ಯಾರು ನಡೆಸಬೇಕು, ಯಾರು ಸಹಕರಿಸಬೇಕು ಎಂದು ತಿಳಿದುಕೊಳ್ಳುವುದಾದರೆ ಚೆನ್ನಾಗಿರುತ್ತೆ. ಬೆಚಲೇಲನು ನಡೆಸುವವನಾಗಿದ್ದನು, ಆನಂತರ ಒಹೋಲಿಯಾಬನು ಸಹಕರಿಸುವವನಾಗಿದ್ದನು ಎಂಬ ಈ ವಿಷಯ ಮರೆಯಬೇಡಿ ಪ್ರಿಯರೇ. ಮೊದಲನೇದಾಗಿ ಸಾಮರ್ಥ್ಯವನ್ನು ಕೊಡ್ತಾರೆ ದೇವರು ಒಂದು ಕೆಲಸ ನಿಮಗೆ ಕೊಡುವಾಗ. ಎರಡನೇದಾಗಿ ಸಹಕರಿಸುವವರನ್ನು ಕೂಡ ದೇವರು ನಿಮಗೆ ಕೊಡ್ತಾರೆ. ಮೂರನೇದಾಗಿ ಸಮಯೋಚಿತವಾದ ಜ್ಞಾನವನ್ನು ದೇವರು ನಿಮಗೆ ಕೊಡ್ತಾರೆ. ಸಾಮರ್ಥ್ಯವನ್ನು ಕೊಟ್ಟು, ಸಹಕರಿಸುವವರನ್ನು ಕೊಟ್ಟು, ಸಮಯೋಚಿತವಾದ ಜ್ಞಾನ ಕೊಡದಿದ್ದರೆ ನೀವು ಸೇವೆಯಲ್ಲಿ ಮುಂದೆ ಸಾಗುವಂಥದ್ದು ಸಾಧ್ಯವಾಗಲ್ಲ. ಇಲ್ಲವೇ ನಿಮ್ಮ ಕೆಲಸದಲ್ಲಿ, ನಿಮ್ಮ ಸೇವೆಯಲ್ಲಿ ಮುಂದಕ್ಕೆ ಸಾಗುವಂಥದ್ದು ಸಾಧ್ಯವಾಗಲ್ಲ. ನೀವು ಯಾವುದೇ ಕೆಲಸ ಮಾಡುವಾಗ, ಆ ಕೆಲಸ ಮಾಡಬೇಕಾದಾಗ, ಆ ಕೆಲಸ ಮುಂದುವರಿಸುವುದಕ್ಕಾಗಿ, ಆ ಕೆಲಸ ಕಡೆಗಾಣಿಸುವುದಕ್ಕಾಗಿ ಏನ್ ಬೇಕು? ಜ್ಞಾನ ಬೇಕು. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ಜ್ಞಾನ ಉಳ್ಳಂತಹ ಸ್ತ್ರೀ ಏನ್ ಮಾಡುತ್ತಾಳಂತೆ? ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ. ಅಂದ್ರೆ ಒಬ್ಬ ಸ್ತ್ರೀ ಮನೆ ಕಟ್ಟಿಕೊಳ್ಬೇಕಾದ್ರೆ ಜ್ಞಾನ ಬೇಕು. ಹಾಗೆಯೇ ಬೈಬಲ್ ಹೇಳ್ತದೆ, ಜ್ಞಾನ ಉಳ್ಳವರಾಗಿ ನೀವು ನಿಮ್ಮ ಹೆಂಡತಿಯೊಂದಿಗೆ ಸಂಸಾರ ಮಾಡಿರಿ. ಗಂಡನು ಕೂಡ ಜ್ಞಾನದಿಂದಲೇ ಕುಟುಂಬ ಕಟ್ಟಿಕೊಳ್ಳಬಹುದು, ಹೆಂಡತಿಯೊಂದಿಗೆ ಸಂಸಾರ ಮಾಡಬಹುದು. ನಿಮ್ಮಲ್ಲಿ ಯಾವನಿಗಾದ್ರೂ ಜ್ಞಾನ ಕಡಿಮೆ ಇರುವುದಾದ್ರೆ ಅವನು ನನ್ನನ್ನು ಬೇಡಿಕೊಳ್ಳಲಿ, ನಾನು ಕೊಡ್ತೇನೆ ಅಂದಿದ್ದಾರೆ ದೇವರು. ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಮ್ ನಲ್ಲಿ ಜಯ ಸಾಧಿಸಬೇಕಾದ್ರೆ ಜ್ಞಾನ ಬೇಕು. ಕೆಲಸ ಮಾಡುವವರಿಗೆ, ಉದ್ಯೋಗ ಮಾಡುವವರಿಗೆ, ವ್ಯಾಪಾರ ಮಾಡುವವರಿಗೆ, ಯಾವುದೇ ಕೆಲಸ ಮಾಡುವವರಿಗೆ ಜ್ಞಾನ ಬೇಕು. ಆ ಜ್ಞಾನವನ್ನು ದೇವರು ಖಚಿತವಾಗಿಯೂ ಅನುಗ್ರಹಿಸುತ್ತಾರೆ. 20 ಲಕ್ಷ ಮಂದಿಯನ್ನು ಮೋಶೆ ಆ ಅರಣ್ಯ ಮಾರ್ಗದಲ್ಲಿ ನಡೆಸಿದ ಪ್ರಿಯರೇ. ಅಷ್ಟೊಂದು ಜನರನ್ನು ನಡೆಸಲು ಏನ್ ಬೇಕಾಗುತ್ತೆ ಹೇಳಿ? ಜ್ಞಾನ ಬೇಕು. 30 ಲಕ್ಷ ಮಂದಿಯನ್ನು ಯೆಹೋಶುವನು ನಡೆಸುತ್ತಾನೆ ಪ್ರಿಯರೇ.
ಅಷ್ಟೊಂದು ಜನರನ್ನು ನಡೆಸುವುದಕ್ಕಾಗಿ, ಅಷ್ಟು ಮಾತ್ರವಲ್ಲ 31 ರಾಜರುಗಳ ಮೇಲೆ ಜಯ ಸಾಧಿಸುವುದಕ್ಕಾಗಿ ಯೆಹೋಶುವನಿಗೆ ಏನ್ ಬೇಕು? ಜ್ಞಾನ ಬೇಕು. ದೇವರು ನಿಮ್ಗೆ ಕೊಟ್ಟ ಸೇವೆ ಏನೇ ಆದಾಗ್ಯೂ, ಪರಿಚರ್ಯೆ ಏನೇ ಆದಾಗ್ಯೂ, ದೇವರ ಪ್ರಣಾಳಿಕೆ ಏನೇ ಆದಾಗ್ಯೂ ಅದನ್ನು ನೆರವೇರಿಸಲು ದೇವರು ಸಾಮರ್ಥ್ಯವನ್ನು ಕೊಡ್ತಾರೆ, ಸಹಕರಿಸುವಂತವರನ್ನು ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಸಮಯೋಚಿತವಾದ ಜ್ಞಾನವನ್ನು ಕೂಡ ಅನುಗ್ರಹಿಸುತ್ತಾರೆ. ಅಷ್ಟಕ್ಕೂ ಜ್ಞಾನವನ್ನು ಸಂಪಾದಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ಒಮ್ಮೆ ಒಂದು ಬ್ಯಾಂಕ್ ನಲ್ಲಿ ಹೊಸದಾಗಿ ಮ್ಯಾನೇಜರ್ ಬರ್ತಾರೆ. ಒಬ್ಬ ಯವನಸ್ಥನು ಮ್ಯಾನೇಜರ್ ಆಗಿ ಬರ್ತಾನೆ. ಹಾಗೆ ಯವನಸ್ಥನು ಮ್ಯಾನೇಜರ್ ಆಗಿ ಬಂದಾಗ ಆ ಬ್ಯಾಂಕ್ ಅನ್ನು ಯಶಸ್ಸಿನ ಕಡೆಗೆ ನಡೆಸಬೇಕಾದರೆ, ಪ್ರಾಫಿಟ್ಗೆ ತೆಗೆದುಕೊಂಡು ಹೋಗಬೇಕಾದ್ರೆ, ಬೇರೆ ಎಲ್ಲಾ ಬ್ರಾಂಚ್ಗಳಿಗಿಂತ ನನ್ನ ಬ್ರಾಂಚ್ ಉತ್ತಮವಾದ ಬ್ರಾಂಚ್ ಎಂದು ತೋರಿಸಬೇಕಾದ್ರೆ ಏನ್ ಮಾಡಬೇಕು ಎಂದು ಆಲೋಚಿಸುತ್ತಾ ಅದೇ ಬ್ಯಾಂಕಿನಲ್ಲಿ ಬಹಳ ಕಾಲದಿಂದ ಕೆಲಸ ಮಾಡುತ್ತಿರುವಂತಹ ಅನುಭವಸ್ಥನಾಗಿರುವ ಕ್ಯಾಶರಿಗೆ ಕರೆಸುತ್ತಾನೆ. ಕರೆಯಿಸಿ, ಸರ್, ನೀವು ಬಹಳ ಕಾಲದಿಂದ ಈ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಲ್ಲವೇ? ಹೌದು. ನಮ್ಮ ಬ್ರಾಂಚ್ ಅನ್ನು ಉನ್ನತವಾದ ಸ್ಥಿತಿಗೆ ನಾವು ಕೊಂಡೊಯ್ಯಬೇಕು ಎಂದು ಆಶಿಸುತ್ತಿದ್ದೇನೆ ಅಂದಾಗ, ಒಳ್ಳೇದು ಸರ್, ಈ ಪ್ರಕ್ರಿಯೆಯಲ್ಲಿ ನನಗೆ ನಿಮ್ಮ ಸಲಹೆ ಬೇಕು. ಈಗ ಹೇಳ್ರಿ. ಏನಿಲ್ಲ, ನಮ್ಮ ಬ್ರಾಂಚ್ ಅನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಬೇಕಾದ್ರೆ ನೀವು ನನಗೆ ಹೇಳುವಂತಹ ಇಲ್ಲವೇ ಕೊಡುವಂತಹ ಸಲಹೆ ಏನಾಗಿದೆ? ಆಗ ಆ ಅನುಭವಸ್ಥ ಕ್ಯಾಶಿಯರ್ ಹೇಳ್ತಾನೆ, ಏನಿಲ್ಲ ಸರ್, ಒಳ್ಳೆ ನಿರ್ಣಯಗಳನ್ನು ತೆಗೆದುಕೊಳ್ರಿ. ನಮ್ಮ ಬ್ರಾಂಚ್ ಉನ್ನತ ಸ್ಥಿತಿಗೆ ಸೇರಬೇಕಾದರೆ ಒಳ್ಳೆ ನಿರ್ಣಯಗಳನ್ನು ತೆಗೆದುಕೊಳ್ರಿ ಅಂದಾಗ ಅವನು ಹೇಳ್ತಾನೆ, ಆ ಹೊಸದಾಗಿ ಬಂದಿರುವಂತಹ ಯವನಸ್ಥನಾದ ಬ್ಯಾಂಕ್ ಮ್ಯಾನೇಜರ್ ಹೇಳೋದೇನೆಂದ್ರೆ, ಒಳ್ಳೆ ನಿರ್ಣಯ ತೆಗೆದುಕೊಳ್ಳುವುದು ಒಳ್ಳೆಯದೇ. ಆ ಒಳ್ಳೆ ನಿರ್ಣಯಗಳನ್ನು ನಾನು ತೆಗೆದುಕೊಳ್ಳಬೇಕಾದರೆ ನಾನು ಏನನ್ನು ಹೊಂದಿಕೊಂಡಿರ್ಬೇಕು? ಆಗ ಆ ಕ್ಯಾಶಿಯರ್ ಹೇಳ್ತಾನೆ, ನೀವು ಒಳ್ಳೆ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ನಿಮಗೆ ಅನುಭವ ಬೇಕು. ಸರಿ, ನನಗೆ ಅನುಭವ ಬರ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಆಗ ಕ್ಯಾಶಿಯರ್ ಹೇಳ್ತಾನೆ, ತಪ್ಪುಗಳನ್ನು ಮಾಡ್ರಿ. ಏನಂದ್ರಿ? ಹೌದು, ನೀವು ಮಾಡುವ ತಪ್ಪುಗಳಿಂದ, ನೀವು ಮಾಡುವ ಎಡವಟ್ಟುಗಳಿಂದ ನಿಮಗೆ ಅನುಭವ ಬರುತ್ತೆ. ಆ ಅನುಭವಗಳು ನಿಮಗೆ ಪಾಠಗಳನ್ನು ಕಲಿಸುತ್ತವೆ. ಯಾವುದು ಒಳ್ಳೆಯದೆಂದು ಯಾವುದು ಕೆಟ್ಟದೆಂದು ತಿಳಿಯಪಡಿಸುತ್ತವೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಂದು ತಿಳಿದುಕೊಂಡ ನಂತರ ನಿಮಗೆ ಅರ್ಥ ಆಗುತ್ತೆ ಯಾವ ನಿರ್ಣಯ ಒಳ್ಳೆಯದೆಂದು ಯಾವ ನಿರ್ಣಯ ಕೆಟ್ಟದೆಂದು. ಅಂದರೆ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ನಾವು ಮಾಡುವ ಸೇವೆಯಲ್ಲಾಗಿರ್ಬೋದು, ಮಾಡುವ ಪರಿಚರ್ಯದಲ್ಲಾಗಿರ್ಬೋದು ತಪ್ಪುಗಳಾಗ್ತವೆ. ಆ ತಪ್ಪುಗಳು ನಮಗೆ ಯಾವುದು ಒಳ್ಳೆಯದೆಂದು ಯಾವುದು ಕೆಟ್ಟದೆಂದು ತಿಳಿಯಪಡಿಸುತ್ತವೆ. ಅವು ನಮಗೆ ಅನುಭವ ಕೊಡುತ್ತವೆ. ಆ ಅನುಭವಗಳೇ ಒಳ್ಳೆ ನಿರ್ಣಯ ತೆಗೆದುಕೊಳ್ಳುವಂತಹ ಅವಕಾಶ ಕೊಡ್ತವೆ. ಬಹುಶಃ ಈ ದಿನ ಅದು ಕುಟುಂಬ ವ್ಯವಸ್ಥೆ ಆಗಿರಬಹುದು. ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಕೆಲವೊಂದು ತಪ್ಪುಗಳು ನಡೆದಿವೆ. ಹೆಂಡತಿಯಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೇನೆ, ಗಂಡನಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೇನೆ, ಮಕ್ಕಳಾಗಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೇವೆ, ಒಬ್ಬ ಉದ್ಯೋಗಿಯಾಗಿ ತಪ್ಪುಗಳನ್ನು ಮಾಡಿದ್ದೇನೆ, ವ್ಯಾಪಾರಿಯಾಗಿ ತಪ್ಪುಗಳನ್ನು ಮಾಡಿದ್ದೇನೆ, ಒಬ್ಬ ಸೇವಕನಾಗಿ ಸಭಾಪಾಲಕನಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಯೋಚಿಸಿ ನಿರುತ್ಸಾಹ ಪಡಬೇಡಿ, ನಿರಾಶೆಗೊಳಗಾಗಬೇಡಿ, ನಿರ್ಜೀವರಾಗಬೇಡಿ. ಇನ್ನು ನನ್ನಿಂದ ಏನಾಗುತ್ತೆ ಅಂದ್ಕೊಳ್ಬೇಡಿ. ಆ ತಪ್ಪುಗಳೆಲ್ಲವನ್ನು ಅನುಭವವನ್ನಾಗಿ ಮಾಡಿಕೊಳ್ಳಿರಿ. ಆ ಅನುಭವಗಳೊಂದಿಗೆ ಒಳ್ಳೆ ನಿರ್ಣಯಗಳನ್ನು ತೆಗೆದುಕೊಳ್ಳ್ರಿ. ನಿಮಗೆ ಗೊತ್ತು ಗತಕಾಲದ ತಪ್ಪು ನಿರ್ಣಯಗಳಿಂದ ಎಷ್ಟು ನಷ್ಟ ಹೋದಿರೆಂದು. ನಿಮಗೆ ಗೊತ್ತು ಕೆಲವೊಂದು ಒಳ್ಳೆ ನಿರ್ಣಯ ತೆಗೆದುಕೊಳ್ಳುವುದರಿಂದ ಎಷ್ಟು ಲಾಭವಾಯ್ತೆಂದು. ಅಂದರೆ ನಷ್ಟ ಉಂಟು ಮಾಡುವ ನಿರ್ಣಯಗಳಿವೆ, ಆಶೀರ್ವಾದ ತರುವ ನಿರ್ಣಯಗಳು ಕೂಡ ಇವೆ ಎಂದು ಅನುಭವ ಪೂರ್ವಕವಾಗಿ ತಿಳ್ಕೊಂಡಿದ್ದೀರಿ. ಈಗ ಅನುಭವ ಬಂದಿದೆ. ಅದಕ್ಕೆ ಹೇಳೋದೇನೆಂದರೆ, ಸಮಯೋಚಿತವಾದ ಜ್ಞಾನ. ಅನುಭವ ಪೂರ್ವಕವಾಗಿ ಒಬ್ಬ ವ್ಯಕ್ತಿ ಕೊಡುವ ಸಲಹೆಯಾಗಿರಬಹುದು, ಕೊಡುವ ಸೂಚನೆ ಆಗಿರಬಹುದು, ಖಚಿತವಾಗಿಯೂ ಅಂಗೀಕರಿಸಲ್ಪಡುತ್ತೆ. ಕಾರಣವೇನೆಂದರೆ ಅಂಥವರು ಅನುಭವ ಪೂರ್ವಕವಾಗಿ ಸೂಚನೆ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಅನೇಕ ದೇಶಗಳಿಗೆ ನನ್ನನ್ನು ಕರೆಯುತ್ತಾರೆ ವಾಕ್ಯ ಸಾರುವುದಕ್ಕಾಗಿ. ಪ್ರಾಮುಖ್ಯವಾಗಿ ಒಂದು ಸಭೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕಾದರೆ, ಒಂದು ಸಭೆ ಫಲಿಸಬೇಕಾದರೆ ಅದಕ್ಕೆ ಚರ್ಚ್ ಗ್ರೋತ್ ಕಾನ್ಫರೆನ್ಸಸ್ ಅನ್ನುತ್ತಾರೆ. ಹೇಗೆ, ಯಾವ ರೀತಿಯಾಗಿ ಒಂದು ಸಭೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು ಎಂದು ನೀವು ಬಂದು ಆ ಸಂದೇಶಗಳನ್ನು ಕೊಡಿರಿ ಎಂದು ಕೇಳ್ತಾರೆ. ಯಾಕೆಂದರೆ ಅದರಲ್ಲಿ ಅನುಭವ ಹೊಂದಿದ್ದೇವೆ. ಎಕ್ಸಾಂಪಲ್, ಪಾಲ್ ಆಂಗಿಚೋ ಅವರು ಸಭೆಯನ್ನು ಸ್ಥಾಪಿಸಿದಾಗ ಮೊದಲ 10 ವರ್ಷಗಳಲ್ಲಿ 8,000 ಮಂದಿ ಸದಸ್ಯರಿದ್ರು. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಭೆಯಾಗಿ ಪಾಲ್ ಆಂಗಿಚೋ ಅವರ ಸಭೆ ಕರೆಯಲ್ಪಡ್ತಾ ಇತ್ತು, ಗುರುತಿಸಲಾಗಿತ್ತು.
ಆದರೆ ಒಂದು ಸಂದರ್ಭದಲ್ಲಿ ಅದೇ ಪಾಲ್ ಯಾಂಗಿಚೋ ಅವರ ಸಭೆ ಆಶ್ಚರ್ಯಕ್ಕೊಳಗಾಯಿತು, ವಿಸ್ಮಯಗೊಂಡಿತು, ಆನಂದಿಸಿತು. ಅದೇ ವಿಷಯವನ್ನು ಪಾಲ್ ಯಾಂಗಿಚೋ ಅವರ ಸಭೆಯಲ್ಲಿ ಸ್ಕ್ರೀನ್ ನಲ್ಲಿ ನಮ್ಮ ಕಲ್ವರಿ ಟೆಂಪಲ್ ಅನ್ನು ತೋರಿಸುತ್ತಾ, ಒಂದು ಅದ್ಭುತವಾದ ಸಭೆ ಭಾರತ ದೇಶದಲ್ಲಿ ದೇವರ ಶಕ್ತಿಯಿಂದಲೂ ವಾಕ್ಯದಿಂದಲೂ ನಡೆಸಲ್ಪಡುತ್ತಾ ಇದೆ. ಸಭೆ ಆರಂಭಿಸಿ 8 ವರ್ಷಗಳಲ್ಲಿಯೇ 1 ಲಕ್ಷಕ್ಕೂ ಅಧಿಕವಾದ ಸದಸ್ಯರನ್ನು ಹೊಂದಿರುವ ಸಭೆ, ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ, ಅಭಿವೃದ್ಧಿ ಹೊಂದುತ್ತಿರುವ ಸಭೆಯಾಗಿ ಈ ದಿನ ಬೆಳೆಯುತ್ತಾ ಬರುತ್ತಿದೆ ಎಂದು ಹೀಗೆ ಅವರೇ ಅವರ ಸಭೆಯಲ್ಲಿ ನಮ್ಮ ಕಲ್ವರಿ ಟೆಂಪಲ್ ಕುರಿತಾದ ವಿಡಿಯೋವನ್ನು ಪ್ರಸಾರ ಮಾಡಿಸಿದ ನಂತರ ನನಗೆ ಕರೆದರು. ಯಾಕೆಂದರೆ ಅವರ ಉದ್ದೇಶ ಏನಿತ್ತು ಗೊತ್ತಾ? ಪಾಲ್ ಯಾಂಗಿಚೋ ಅವರ ಸಭೆ 10 ವರ್ಷಗಳವರೆಗೂ 8,000 ಜನ ಸದಸ್ಯರಿರೋದಾದರೆ ಕಲ್ವರಿ ಟೆಂಪಲ್ ನಲ್ಲಿ 8 ವರ್ಷಗಳಲ್ಲಿಯೇ ಲಕ್ಷಕ್ಕೂ ಹೆಚ್ಚು ಸದಸ್ಯರಾದರು. ಇದು ಹೇಗೆ ಸಾಧ್ಯವಾಯಿತು? ದೇವರು ತನ್ನ ವಿಶೇಷವಾದ ಕೃಪೆ ಕನಿಕರ ಆ ಸೇವಕರಿಗೆ ಕೊಡದೇ ಇರೋದಾದ್ರೆ, ಸಾಮರ್ಥ್ಯವಾಗಲಿ, ಸಹಕರಿಸುವಂತಹ ಸೈನ್ಯವಾಗಲಿ, ಸಮಯೋಚಿತವಾದ ಜ್ಞಾನವಾಗಲಿ, ಇವೆಲ್ಲ ಒಟ್ಟುಗೂಡಿದ ಹೊರತು ಇದು ಸಾಧ್ಯವಿಲ್ಲ. ಹಾಗಾಗಿ ಸತೀಶ್ ಕುಮಾರ್ ಅವರು ಬಂದು ನಮ್ಮ ಸಭೆಯಲ್ಲಿ ವಾಕ್ಯ ಸಾರಬೇಕು ಎಂದು ಯೋಚಿಸಿ ನನ್ನನ್ನು ಅವರ ಸಭೆಗೆ ಕರೆದಿದ್ದರು ವಾಕ್ಯ ಸಾರುವುದಕ್ಕಾಗಿ. ಅದೇ ಸಮಯದಲ್ಲಿ ಅದೇ ಪಾಲ್ ಯಾಂಗಿಚೋ ಅವರು ಚರ್ಚ್ ಗ್ರೋತ್ ಇಂಟರ್ನ್ಯಾಷನಲ್ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ, ಆಯಾ ದೇಶಗಳಲ್ಲಿ, ಆಯಾ ಪ್ರಾಂತ್ಯಗಳಲ್ಲಿ ಚರ್ಚ್ ಗ್ರೋತ್ ಕಾನ್ಫರೆನ್ಸಸ್ ಆಗಿರಬಹುದು, ಅದೇ ರೀತಿ ಸೇವಕರೆಲ್ಲರ ಮಧ್ಯದಲ್ಲಿ ಐಕ್ಯತೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆಸಿಯಾ ಖಂಡದಲ್ಲಿ, ಹೀಗೆ ಆಸಿಯಾ ಖಂಡದಲ್ಲಿರುವಂತಹ ಸೇವಕರೆಲ್ಲ ಯಾವುದೇ ದೇಶದಲ್ಲಿ ಕೂಡಿ ಬಂದರೂ ಸಹ ನಿಮಗೆ ಗೊತ್ತಾ, ಖಂಡಿತವಾಗಿಯೂ ಸತೀಶ್ ಕುಮಾರ್ ಆಸಿಯಾ ಖಂಡದಲ್ಲಿರುವಂತಹ ನಾಯಕರೆಲ್ಲರಿಗೆ ದೇವರ ವಾಕ್ಯ ಸಾರಬೇಕು ಎಂಬ ನಿರ್ಣಯ ಅವರ ಹೃದಯದಲ್ಲಿತ್ತು. ಜಪಾನ್ಗೆ ಕರೆದಾಗ ಹೋದೆ. ಆಸಿಯಾ ಖಂಡದಲ್ಲಿರುವ ನಾಯಕರೆಲ್ಲರೂ ಅಲ್ಲಿಗೆ ಸೇರಿದ್ರು. ಅವರೆಲ್ಲರಿಗೆ ವಾಕ್ಯ ಸಾರಿದ್ದೇನೆ. ಇಂಡೋನೇಷ್ಯಾದಲ್ಲಿ ನಡೆದಿರುವ ಏಷ್ಯನ್ ಲೀಡರ್ಶಿಪ್ ಸಮಿಟ್ಗೆ ಹೋಗಿದ್ದೇನೆ, ದೇವರ ವಾಕ್ಯ ಸಾರಿದ್ದೇನೆ. ಕೊರಿಯಾದಲ್ಲಿ ವಾಕ್ಯವನ್ನು ಸಾರಿದ್ದೇನೆ. ಹೀಗೆ ಈ ನಾಯಕರೆಲ್ಲ ಎಲ್ಲೇ ಸೇರಿ ಬಂದ್ರು ಸಹ ಇವರೆಲ್ಲರೂ ಕೂಡ ತಮ್ಮ ತಮ್ಮ ದೇಶದಲ್ಲಿ ಉನ್ನತವಾದ ಸೇವೆ ಮಾಡುವ ಸೇವಕರಾಗಿದ್ರು. ಆಸಿಯಾ ಖಂಡದಲ್ಲಿರುವ ನಾಯಕರೆಲ್ಲರೂ ಸೇರಿ ಬರ್ತಾರೆ. ಆದರೆ ಇವರೆಲ್ಲರ ಮಧ್ಯದಲ್ಲಿ ತಪ್ಪದೆ ಸತೀಶ್ ಕುಮಾರ್ ಅವರು ದೇವರ ವಾಕ್ಯ ಸಾರಬೇಕು ಎಂದು ನನಗೆ ಅವಕಾಶ ಕೊಡ್ತಾರೆ. ಅದಕ್ಕೆ ಕಾರಣ ಗೊತ್ತಾ ಪ್ರಿಯರೇ? ದೇವರು ಒಂದು ಪ್ರತ್ಯೇಕವಾದ ಕೆಲಸವನ್ನು, ಸೇವೆಯನ್ನು, ಪ್ರಣಾಳಿಕೆಯನ್ನು ಸತೀಶ್ ಕುಮಾರ್ ಆದ ನನಗೆ ಕೊಡೋದಲ್ಲದೆ, ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ ಆ ಲೀಡರ್ಶಿಪ್ ಸಮಿಟ್ಗೆ ಬರುವವರಲ್ಲಿ ನಾನೇ ಚಿಕ್ಕವನು. ಎಲ್ಲರ ವಯಸ್ಸು 60, 70, 80 ವರ್ಷ ವಯಸ್ಸಿನಲ್ಲಿರೋರು ಬರ್ತಾರೆ. ಅವರು ತಮ್ಮ ತಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಸಭೆಗೆ ಸಭಾಪಾಲಕರಾಗಿರುತ್ತಾರೆ. ಅಂಥವರ ಮಧ್ಯದಲ್ಲಿ ಹೋಗಿ ನಾನು ದೇವರ ವಾಕ್ಯ ಸಾರುವುದು ಆಶ್ಚರ್ಯವೆನಿಸುತ್ತದೆ. ಆದರೆ ಯಾಕೆ ಅವರು ಕರೆಯುತ್ತಾರೆ ಗೊತ್ತಾ? ಯಾಕೆ ನಾನು ಹೋಗುತ್ತೇನೆ ಗೊತ್ತಾ? ಕಾರಣ ಗೊತ್ತಾ ಪ್ರಿಯರೇ? ದೇವರು ಒಂದು ಪ್ರತ್ಯೇಕವಾದ ಕೆಲಸವನ್ನು, ಸೇವೆಯನ್ನು, ಪ್ರಣಾಳಿಕೆಯನ್ನು ತನ್ನ ಸೇವಕನಾದ ನನಗೆ ಕೊಡೋದು ಮಾತ್ರವಲ್ಲದೆ ಸಾಮರ್ಥ್ಯ ಕೊಟ್ಟಿದ್ದಾರೆ, ಸಹಕಾರಿಗಳನ್ನು ಕೊಟ್ಟಿದ್ದಾರೆ, ಸಮಯೋಚಿತವಾದ ಜ್ಞಾನ ಕೊಟ್ಟಿದ್ದಾರೆ, ಅನುಭವದಿಂದ ಕೂಡಿದ ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಆ ಅನುಭವ ಪೂರ್ವಕವಾದ ಜ್ಞಾನದಿಂದ ಸಾರುವಂತಹ ಸಂದೇಶಗಳು ನಮ್ಮ ದೇಶಕ್ಕೆ, ನಮ್ಮ ಆಸಿಯಾ ಖಂಡಕ್ಕೆ ಅವಶ್ಯಕವಾಗಿವೆ ಎಂಬ ಭಾವನೆಯಿಂದಲೇ ಅವರು ಪ್ರತಿ ವರ್ಷ ನನ್ನನ್ನು ಕರೆಯುತ್ತಾರೆ. ಹೋಗಿ ದೇವರ ವಾಕ್ಯ ಸಾರಿ ಬರ್ತೇನೆ. ನಾನು ಹೇಳಲು ಇಚ್ಛಿಸುವುದೇನೆಂದರೆ, ದೇವರು ಕರೆದಾಗ ಆ ಕರೆಗೆ ತಕ್ಕಂತಹ ಸಾಮರ್ಥ್ಯವನ್ನು, ಸಹಕಾರಿಗಳನ್ನು, ಸಮಯೋಚಿತವಾದ ಜ್ಞಾನವನ್ನು ದೇವರು ಖಚಿತವಾಗಿಯೂ ಅನುಗ್ರಹಿಸುತ್ತಾರೆ. ಅಂತಹ ಸಾಮರ್ಥ್ಯವನ್ನು, ಸಹಕಾರವನ್ನು, ಆ ಸಮಯೋಚಿತವಾದ ಜ್ಞಾನವನ್ನು ಈ ದಿನ ನಿಮಗಿರುವಂತಹ ಕೆಲಸ ಎಂಥದೇ ಆಗಿರಬಹುದು, ಸೇವೆ ಎಂಥದೇ ಆಗಿದ್ರೂ ಸಹ ನೀವು ಸಮೃದ್ಧಿಯಾಗಿ ಹೊಂದಿಕೊಳ್ಳಬೇಕೆಂದು, ದೇವರು ನಿಮಗೆ ಕೊಟ್ಟ ಕೆಲಸ ಸಂಪೂರ್ಣಗೊಳಿಸಬೇಕೆಂದು ಮನಪೂರ್ವಕವಾಗಿ ಕೋರುತ್ತಾ ಈ ಸಂದೇಶ ಮುಗಿಸುತ್ತಿದ್ದೇನೆ. ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ನಿಮ್ಮ ಸೇವೆ ಆಗಿರಬಹುದು, ನೀವು ಕೊಟ್ಟ ಕೆಲಸವಾಗಿರಬಹುದು, ನಾವು ಮಾಡುತ್ತಾ ಮುಂದಕ್ಕೆ ಸಾಗುತ್ತಿರುವಾಗ ತಪ್ಪುಗಳಾಗುವುದು ಸಹಜ. ಆ ತಪ್ಪುಗಳೇ ನಮಗೆ ಅನುಭವ ಕೊಡುತ್ತವೆ. ಅನುಭವದಿಂದ ಕೂಡಿದ ನಿರ್ಣಯಗಳೇ ನಮಗೆ ಜಯ ಕೊಡುತ್ತವೆ ಎಂಬ ಈ ವಿಷಯವನ್ನು ಎಲ್ಲರೂ ಗಮನಿಸಿ, ಗುರುತಿಸಿ, ಯಾವತ್ತೇ ಆಗಲಿ ಎಲ್ಲೇ ಆಗಲಿ ಒಂದು ತಪ್ಪು ಆಗುವಾಗ ನಿರುತ್ಸಾಹರಾಗಿ ನಿರಾಶರಾಗದಂತೆ ಸಹಾಯ ಮಾಡಿರಿ. ಅಪಜಯ ಎದುರಾಗುವುದಾದರೆ ಅಪರಾಧ ಭಾವನೆಯಲ್ಲಿ ಉಳ್ಕೊಳ್ಳದೆ ಅದನ್ನು ಆಧಾರ ಮಾಡಿಕೊಂಡು ಜಯದಲ್ಲಿ
ಮುಂದೆ ಸಾಗುವ ಕೃಪೆಯನ್ನು ಮತ್ತು ಒಳ್ಳೆ ನಿರ್ಣಯ ತೆಗೆದುಕೊಳ್ಳುವ ಧನ್ಯತೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ಅಮೂಲ್ಯವಾದ ಸಂದೇಶ ದೇವರೇ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಫಲಿಸುವಂತೆ ಮಾಡಿರಿ. ನಿಮ್ಮ ಪ್ರಣಾಳಿಕೆ ಅನುಗ್ರಹಿಸಿದ ದೇವರೇ, ನಮಗೆ ಬೇಕಾದ ಸಾಮರ್ಥ್ಯವನ್ನು ಅನುಗ್ರಹಿಸಿರಿ. ಮಾತ್ರವಲ್ಲ, ನಮಗೆ ಸಹಕಾರಿಗಳನ್ನು ಅನುಗ್ರಹಿಸಿರಿ. ಹಾಗೆ ಸಮಯೋಚಿತವಾದ ಜ್ಞಾನ ಹೊಂದಿಕೊಂಡು ನಿಮಗೆ ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.